ಸರಿಸುಮಾರು 6 ತಿಂಗಳ ಬಳಿಕ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ನೇರವಾಗಿ ತಾಯಿ ನಿವಾಸಕ್ಕೆ ಪವಿತ್ರ ಗೌಡ ತೆರಳುವ ಸಾಧ್ಯತೆ, ಹಾಗಾಗಿ ತಲಘಟ್ಟಪುರದ ಕಡೆಗೆ ಪ್ರಯಾಣ ಮಾಡ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ನಿರಂತರವಾಗಿ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ಅವ್ರನ್ನ ಫಾಲೋ ಅಪ್ ಮಾಡ್ತಿದ್ದಾರೆ. ಪವಿತ್ರ ಗೌಡ ನಿವಾಸ ಇರೋದು RR ನಗರದಲ್ಲಿ, ಬಟ್ ಈಗ ತಲಘಟ್ಟದ ಪುರ ಕಡೆ ಹೋಗ್ತಾ ಇರೋದು ಅವ್ರ ತಾಯಿ ನಿವಾಸದ ಕಡೆಗೆ ಅಂತ. ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬಂದಂಗೆ ಬಹುತೇಕರಿಗೆ ಕುತೂಹಲ ಇತ್ತು, ಏನಾದ್ರೂ ಪಶ್ಚಾತ್ತಾಪ ಕಾಡುತ್ತಾ, ಪಾಪ ಪ್ರಜ್ಞೆ ಇರುತ್ತಾ ಅಂತ. ಬಟ್ ಯಾವುದೂ ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ. ಬಹಳ ಲವಲವಿಕೆಯಿಂದ ಅದ್ದೂರಿಯಾಗಿ ರೆಡಿಯಾಗಿ ಪವಿತ್ರ ಗೌಡ ರಿಲೀಸ್ ಆಗಿ ಬಂದಿದ್ದನ್ನ ನಾವು ಗಮನಿಸಿದ್ವಿ. ನೋಡಿ, ಅವರ ಹಾವ ಭಾವ ಎಲ್ಲ ಗಮನಿಸಿದ್ರೆ ಅರ್ಥ ಆಗ್ಬಿಡುತ್ತೆ ಯಾವುದೇ ರೀತಿಯ ಪಾಪ ಪ್ರಜ್ಞೆ ಅಂತೂ ಇಲ್ಲ ಅಂತ. ಹೋಗಿರೋದು ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯಾಗಿ, ಅದು ಕೂಡ ಇಡೀ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೂವಾರಿ ಅಂತ ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಇದೇ ಪವಿತ್ರ ಗೌಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ನೇರವಾಗಿ ತಾಯಿ ನಿವಾಸದ ಕಡೆಗೆ ಪವಿತ್ರ ಗೌಡ, ಹೇಗಿದೆ ಸಂಭ್ರಮ? 6 ತಿಂಗಳ ಬಳಿಕ ವಾಪಸ್ ಆಗ್ತಿದ್ದಾರೆ ಮನೆಗೆ. ಶ್ರುತಿ, 6 ತಿಂಗಳ ಕಾಲ ಸರಿಸುಮಾರಾಗಿ ಅವರು ಪರಪ್ಪನ ಅಗ್ರಹಾರದಲ್ಲೇ ಇದ್ರು. ಬಿಡುಗಡೆ ಭಾಗ್ಯ ಇವತ್ತು ಬೆಳಗ್ಗೆ ಸಿಕ್ಕಿದೆ. ಪರಪ್ಪನ ಅಗ್ರಹಾರದಿಂದ ಬಂದಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಮುನೇಶ್ವರ ದೇವಸ್ಥಾನಕ್ಕೆ ದೇವರಿಗೊಂದು ದರ್ಶನವನ್ನ ಮಾಡಿ, ದರ್ಶನ ಪಡೆದು ನಂತರ ಅಲ್ಲಿಂದ ಕಾರ್ನಲ್ಲಿ ಕುಳಿತು ಇವಾಗ ತೆರಳ್ತಾ ಇರುವಂಥದ್ದು. ಅವರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ, ಅಂದ್ರೆ ಚೇಸಿಂಗ್ ನ ರಿಪಬ್ಲಿಕ್ ಕನ್ನಡ ಟೀಮ್ ಶ್ರೀಪಾದ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರು ಯಾವ ಮನೆಗೆ ಹೋಗ್ತಾರೆ ಅನ್ನೋ ಒಂದು ಸಂಶಯ ಕೂಡ ಮೂಡಿದೆ. ಯಾಕಂದ್ರೆ 2 ಮನೆ ಇದೆ. ಒಂದು RR ನಗರದ ಐಡಿಯಲ್ ಲೇಔಟ್ ಏನಿದೆ, ಐಡಿಯಲ್ ಹೋಮ್ಸ್ ಲೇಔಟು, ಅಲ್ಲಿರುವಂತಹ ಪವಿತ್ರ ಗೌಡ ಅವರ ಮನೆ. ಮತ್ತೊಂದು ತಲಘಟ್ಟಪುರದಲ್ಲಿರುವಂತಹ ಅವರ ತಾಯಿ ಮನೆ, ಅಂದರೆ ಅಜ್ಜಿ ಮನೆ, ತಾಯಿ ಮನೆ ಎರಡೂ ಕೂಡ ಅಲ್ಲಿ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಸಿಕ್ಕಿರುವಂತಹ ಮೂಲಗಳ ಮಾಹಿತಿ ಪ್ರಕಾರ ಅವರು ತಲಘಟ್ಟಪುರದಲ್ಲಿರುವಂತಹ ತಮ್ಮ ತಾಯಿ ಮನೆಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಸ್ಟಿಲ್ RR ನಗರದಲ್ಲಿರುವಂತಹ ಅವರ ಮನೆಯಲ್ಲೂ ಕೂಡ ಒಂದು ರೀತಿಯಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಎಕ್ಸಾಕ್ಟ್ಲಿ ನಾನೀಗ RR ನಗರದ ಅವರ ಪವಿತ್ರ ಗೌಡ ಅವರ ಮನೆ ಬಳಿನೇ ಇದ್ದೀನಿ. 3 ಫ್ಲೋರ್ ಬಿಲ್ಡಿಂಗ್ ಇದು. ಸೊ 6-7 ತಿಂಗಳ, ಅಂದರೆ 6 ತಿಂಗಳ ಹಿಂದೆ ನಾವು ಆಗಾಗ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಅಂದರೆ ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಗೇಟ್ ಬೀಗ ಹಾಕಿತ್ತು, ಯಾರ ಓಡಾಟನೂ ಕೂಡ ಇರಲಿಲ್ಲ. ಆದರೆ ನಿನ್ನೆ ಅವರು ಬರ್ತಾರೆ, ರಿಲೀಸ್ ಆಗ್ತಾರೆ, ಈ ಮನೆಗೆ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಮನೆ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕಿರುವಂಥದ್ದು. ಫಸ್ಟ್ ಫ್ಲೋರಲ್ಲಿ ಸಾಮಾನ್ಯವಾಗಿ ಅವ್ರು ಇರ್ತಾರೆ, ಅಲ್ಲೂ ಕೂಡ ಹೂವಿದ್ದು ಒಂದು ತೋರಣವನ್ನು ಕೂಡ ಕಟ್ಟಿದ್ದಾರೆ. ಸೊ ನಿನ್ನೆ ರಿಲೀಸ್ ಆಗಿದ್ದರೆ ಪ್ರಾಬ್ಲಿ ಅವರು RR ನಗರದ ತಮ್ಮ ಬಂಗಲೆಗೆ ಬರ್ತಾ ಇದ್ರು ಕಾಣುತ್ತೆ. ಆದರೆ ಈಗ ಕಡೆ ಮೂಮೆಂಟ್ ಅವರು ಪ್ಲ್ಯಾನನ್ನು ಚೇಂಜ್ ಮಾಡಿ ತಮ್ಮ ತಾಯಿ ಮನೆಗೆ ಹೋಗ್ತಾ ಇರುವಂಥದ್ದು. ಅಂದರೆ 6 ತಿಂಗಳ ಅವರು ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದರು. ಅವರ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಯಾರೋ ಒಬ್ಬರ ಒಂದು ಸಹರೆ ಬೇಕಾಗುತ್ತೆ, ಆಸರೆ ಬೇಕಾಗುತ್ತೆ. ಹೀಗಾಗಿ ತಾಯಿ ತಮ್ಮನ ಮನೆ ತಲಘಟ್ಟಪುರ ಅಲ್ಲಿಗೆ ಹೋಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಮೂಲಗಳಿಂದ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಸೊ ತಲಘಟ್ಟಪುರಕ್ಕೆ ಹೋಗಿ ನಂತರ ಅವರ ಆಕ್ಟಿವಿಟೀಸ್ ಏನು ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಮತ್ತೊಂದು ಕಡೆ RR ನಗರದಲ್ಲಿರುವಂತಹ ತಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇದೆಯಾ ಅನ್ನೋದನ್ನು ಕೂಡ ಅಲ್ಲೆಳೆಯಕ್ಕಾಗೋದಿಲ್ಲ. ಮಗಳು ಇದೆ ಮನೆಯಲ್ಲಿರುವಂತದ್ದು. ಹೀಗಾಗಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ತಲಘಟ್ಟಪುರ ತಾಯಿಯವರ ನಿವಾಸದ ಕಡೆಗೆ ಪವಿತ್ರ ಗೌಡ ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ದೀರಿ. ಕಾರಲ್ಲಿ ತಾಯಿ ಜೊತೆಗೆ ಸಹೋದರ ಕೂಡ ಇದ್ದಾರೆ. ಸಹೋದರ ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು. ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಬಳಿಕ ಈತ ಭೇಟಿ ಆಗೋದಕ್ಕೆ ಹೋಗಿದ್ದ. ಮಾಧ್ಯಮದವ್ರನ್ನ ಕಂಡು ಮಾಡಕ್ ಬೇರೆ ಕೆಲಸ ಇಲ್ವಾ ಅಂದಿದ್ರು. ಹಾಗಾಗಿ ಈತನನ್ನ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸಹೋದರ, ಮತ್ತೊಂದು ಕಡೆ ತಾಯಿ. ಪವಿತ್ರ ಗೌಡ ಅವ್ರ ಜೊತೆಯಲ್ಲೇ ತಾಯಿ ಮನೆ ಕಡೆಗೆ ಹೊರಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ತಾನೇ ನಮ್ಮ ಸಹೋದ್ಯೋಗಿ ದೀಪ್ತಿ ಹೇಳ್ತಾ ಇದ್ರು, RR ನಗರದಲ್ಲಿರುವ ಪವಿತ್ರ ಗೌಡ ನಿವಾಸದ ಮುಂಭಾಗದಲ್ಲಿ ನಿಂತಿದ್ದೀನಿ ಅಂತ. ಯಾಕಂದ್ರೆ ಅಲ್ಲಿಗೆ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಅಲ್ಲಿಯ ಬದಲಾಗಿ ತಾಯಿಯ ಮನೆ ಕಡೆಗೆ ಹೋಗೋದಕ್ಕೆ ಮನಸ್ಸು ಮಾಡಿದ್ದಾರೆ. ಈಗ ತಾನೇ ರಿಲೀಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದ ಅನುಭವ ಹಂಚ್ಕೊಳ್ಬೇಕಲ್ಲ ತಾಯಿ ಜೊತೆಗೆ. ಸ್ವಲ್ಪ ದಿನ ಇದ್ದು ಆ ನಂತರ ತಮ್ಮ ಮನೆಗೆ ವಾಪಸ್ ಹೋಗುವಂತ ಪ್ಲಾನ್ ಅನ್ಸುತ್ತೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಪವಿತ್ರ ಗೌಡ ಹೊರಟಿರುವ ದೃಶ್ಯ ನಿರಂತರವಾಗಿ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಪವಿತ್ರ ಗೌಡ ಅವರ ರಿಯಾಕ್ಷನ್ ಏನಿರಬಹುದು? ಇಷ್ಟು ದಿನಗಳ ಕಾಲ ಸೆರೆವಾಸ, ರೇಣುಕಾಸ್ವಾಮಿ ಕೊಲೆಗೆ ಕಾರಣರಾದವರು, ಅಭಿಪ್ರಾಯ ಏನು, ಹೇಗಿತ್ತು ಅನುಭವ ಕೇಳೋಣ ಅಂತ ಮಾಧ್ಯಮದವರು ಕೂಡ ಸತತ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ನಗ್ತಾ ಅದನ್ನ ತಳ್ಳಿ ಹಾಕ್ತಿದ್ದಾರೆ. ರಿಯಾಕ್ಷನ್ ಕೊಡೋದಕ್ಕೆ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಪವಿತ್ರ ಗೌಡ.
ನೋಡಿ, ಇದೇ ವಾಹನದಲ್ಲಿ ಪವಿತ್ರ ಗೌಡ, ಅವರ ತಾಯಿ, ಮತ್ತೊಂದು ಕಡೆ ಸಹೋದರ ಹೊರಟಿರುವ ದೃಶ್ಯವನ್ನು ನೋಡ್ತಾ ಇದ್ರಿ. ತಲಘಟ್ಟಪುರ ತಾಯಿಯ ನಿವಾಸ, ಅಲ್ಲಿಗೆ ಹೊರಟಿದ್ದಾರೆ. ನೋಡಿ, ಪರಪ್ಪನ ಅಗ್ರಹಾರದಿಂದ ಆಚೆ ಬರ್ತಾ ಇದ್ದಂತೆ ಅವರ ಕುಲದೇವರು ವಜ್ರ ಮುನೇಶ್ವರ ದೇವರ ದರ್ಶನ ಪಡೆಯೋದಕ್ಕೆ ನೇರವಾಗಿ ಹೊರಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈಗ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದು. ಮೊದಲು ದೇವರ ದರ್ಶನ ಪಡೆಯೋದಕ್ಕೆ ಪವಿತ್ರ ಗೌಡ ಅವರು ಹೋಗಿದ್ದಾರೆ. ಈಗ ದೇವರ ದರ್ಶನ ಪಡ್ಕೊಂಡು ಆ ನಂತರ ಯಾವ ಕಡೆಗೆ ಅವರ ಪ್ರಯಾಣ, ಇನ್ನಷ್ಟೇ ಮಾಹಿತಿ ಸಿಗಬೇಕು. ತಾಯಿ ಮನೆನಾ ಅಥವಾ ತಮ್ಮ ಮನೆಗ ಅಂತ. ಸಹಜವಾಗಿ ಹೊರಗಡೆ ಬಂದ್ರೆ ಇನ್ನು ಮೇಲೆ ಯಾವುದೇ ಕಷ್ಟಗಳು ಬರದೇ ಇರಲಿ, ಎಲ್ಲವೂ ಒಳ್ಳೇದಾಗ್ಲಿ ಅನ್ನೋ ಮನಸ್ಥಿತಿಯಲ್ಲೇ ದೇವರ ದರ್ಶನ ಪಡೆದುಕೊಳ್ಳೋದಕ್ಕೆ ಹೋಗಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಮನುಷ್ಯರಿಗೆ ಕಷ್ಟ ಬಂದಾಗ ಕುಲ ದೇವರನ್ನ ಪ್ರಾರ್ಥನೆ ಮಾಡಿ ದೇವರ ದರ್ಶನ ಪಡ್ಕೊಳ್ಳಿ, ಕಷ್ಟಗಳು ದೂರ ಹೋಗುತ್ತೆ ಅನ್ನುವಂಥ ಮಾತಿದೆಯಲ್ಲ, ನಮ್ಮ ನಂಬಿಕೆ ಇದೆ. ಆ ನಂಬಿಕೆಯ ಅನುಸಾರವಾಗಿ ಈಗ ಪವಿತ್ರ ಗೌಡ ಕೂಡ ಅದನ್ನೇ ಫಾಲೋ ಮಾಡೋದಕ್ಕೆ ಹೊರಟಿದ್ದಾರೆ. ಕುಲ ದೇವರ ದರ್ಶನ ಪಡೆಯೋದಕ್ಕೆ ಮೊದಲು ಹೋಗಿದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಪಾಪ ಅವ್ರ ತಾಯಿ ಗೋಳಾಟ ಅಂತೂ ನೋಡಕ್ಕಾಗಿರ್ಲಿಲ್ಲ. 6 ತಿಂಗಳಿನಿಂದ ಅದೆಷ್ಟು ಸಾರಿ ಪರಪ್ಪನ ಅಗ್ರಹಾರಕ್ಕೆ ಕಲ್ದಾಡಿದ್ದಾರೋ ಮಗಳನ್ನ ಭೇಟಿಯಾಗಬೇಕು ಅಂತ. ಈಗ ನೋಡಿ, ಆ ಸಂತಸದ ಕ್ಷಣಗಳು, ನಗು ಮೊಗದೊಂದಿಗೆ ಮಗಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ತಾಯಿ ಹೃದಯನೇ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ, ನಿರಂತರವಾಗಿ ಫಾಲೋ ಅಪ್ ಮಾಡ್ತಿದ್ದಾರೆ. ಶ್ರೀಪಾದ್, ಮೊದಲು ಕುಲದೇವರ ದರ್ಶನನ, ಕಷ್ಟ ದೂರ ಆಗ್ಲಿ, ಇನ್ಯಾವತ್ತೂ ಕೂಡ ಈ ಕಷ್ಟ ಬರ್ದೇ ಇರ್ಲಿ ಅಂತನ? ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಅಂತ ಪವಿತ್ರ ಗೌಡ ಈಗ ಆಗಮಿಸಿದ್ದಾರೆ. ಪವಿತ್ರ ಗೌಡ ಅವರ ಕುಲದೇವರಂತೆ ವಜ್ರಮುನೇಶ್ವರ ದೇವಸ್ಥಾನ. ಈ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಬಹುಶಃ ಇಲ್ಲಿ ಪೂಜಾ ಪುನಸ್ಕಾರಗಳನ್ನ ಹಮ್ಮಿಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನೇರವಾಗಿ ಈಗ ಅವರ ತಾಯಿ ಅವರನ್ನ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ. ಇದೇ ವಜ್ರಮುನೇಶ್ವರ ದೇವಸ್ಥಾನ. ಈ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಅವರು ಬಂದು ಶುಚಿಗೊಂಡು ಈಗ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈಗ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ವಜ್ರಮುನೇಶ್ವರ ದೇವಸ್ಥಾನ ಮತ್ತು ಈ ವಜ್ರಮುನೇಶ್ವರ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ನಾವು ಅವರ ಸಂಬಂಧಿಕರಿಂದ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅವರ ಸಂಬಂಧಿಕರೊಬ್ರು ಹೇಳ್ತಾ ಇದ್ರು, ಇದು ವಜ್ರಮುನೇಶ್ವರ ದೇವಸ್ಥಾನ ಏನಿದೆ ಇದು ಪವಿತ್ರ ಗೌಡ ಅವರ ಮನೆ ದೇವರನ್ನ ಕರೆದುಕೊಂಡು ಹೋಗಿದ್ದಾರೆ. ಆ ವಜ್ರಮುನೇಶ್ವರ ದೇವಸ್ಥಾನ ಮತ್ತು ಈ ವಜ್ರಮುನೇಶ್ವರ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ನಾವು ಅವರ ಸಂಬಂಧಿಕರಿಂದ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅವರ ಸಂಬಂಧಿಕರೊಬ್ರು ಹೇಳ್ತಾ ಇದ್ರು, ಇದು ವಜ್ರಮುನೇಶ್ವರ ದೇವಸ್ಥಾನ ಏನಿದೆ ಇದು ಪವಿತ್ರ ಗೌಡ ಅವರ ಮನೆ ದೇವರಂತೆ. ಈ ಮನೆ ದೇವರಿಗಾಗಿ ಅವರು ಇಲ್ಲಿ ಬಂದಿದ್ದಾರೆ. ಅವರ ಸಂಬಂಧಿಕರನ್ನು ಕೂಡ ಇಲ್ಲಿ ಅವರು ಕರೆಸ್ಕೊಂಡಿದ್ದಾರೆ. ಅವರ ಸಂಬಂಧಿಕರು ಕೂಡ ಇಲ್ಲಿ ಇದ್ದಾರೆ. ಅವರೀಗ ದೇವರ ದರ್ಶನವನ್ನ ಮಾಡಿಕೊಂಡು ಇಲ್ಲಿ ನಿವಾಸಕ್ಕೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಲೋ ಹಲೋ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಶ್ರೀಪಾದ್ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತಿದ್ದೀವಿ. ಅವ್ರು ಹೇಳ್ತಾ ಇರೋ ಪ್ರಕಾರ ಕುಲದೇವರ ಸನ್ನಿಧಿ ಪವಿತ್ರ ಗೌಡ ಅವರು ಅಟ್ ಪ್ರೆಸೆಂಟ್ ಇರೋದು ವಜ್ರ ಮುನೇಶ್ವರ ದೇವಸ್ಥಾನ. ದೇವರ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, ನಮ್ಮ ಸಂಪ್ರದಾಯ ಏನು ಹೇಳುತ್ತೆ ಅಂದರೆ, ಏನೇ ಕಷ್ಟಗಳು ಬಂದರೂ ಕೂಡ ಮೊದಲು ನಾವು ಹೋಗೋದೇ ದೇವರ ಬಳಿ. ದೇವ್ರ ಹತ್ರ ಬೇಡ್ಕೊಳ್ತೀವಿ, ದೇವ್ರ ಹತ್ರನೇ ಪ್ರಾರ್ಥನೆ ಮಾಡ್ತೀವಿ, ಯಾವುದೇ ಕಷ್ಟಗಳು ಇನ್ನು ಮುಂದೆ ಬರದೇ ಇರಲಿ ಅಂತ. ಅದೇ ರೀತಿ ಪವಿತ್ರ ಗೌಡ ಕೂಡ ಅದೇ ನಂಬಿಕೆಯನ್ನು ಅನುಸರಿಸ್ತಿದ್ದಾರೆ. ಮೊದಲ ಬಾರಿಗೆ 6 ತಿಂಗಳಾದ ಬಳಿಕ ಮೊದಲ ಬಾರಿಗೆ ಹೊರಗಡೆ ಬರ್ತಿದ್ದಂತೆ ಮನೆಗೆ ಹೋಗಲಿಲ್ಲ, ಬದಲಾಗಿ ದೇವರ ದರ್ಶನ ಪಡ್ಕೊಂಡು ನಂತರ ಮನೆಗೆ ಹೋಗೋಣ ಅಂತ ನಿರ್ಧಾರ ಮಾಡಿ ದೇವರ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸಿರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಹಜವಾಗಿ ಪವಿತ್ರ ಗೌಡ ಅವರ ತಾಯಿ ಹೇಳೋ ಪ್ರಕಾರ ರೇಣುಕಾ ಸ್ವಾಮಿ